ದುರ್ದೈವ ಏನು ಪರಿಸ್ಥಿತಿ, ಸದ್ಯದ ಪರಿಸ್ಥಿತಿ ಏನಂತಂದ್ರೆ ಕರ್ನಾಟಕದ ಹುಡುಕ್ಯಾಡ್ರ 3,500 ಮಠನೂ ಸಿಗಲಾಗ್ಯಾವಿ. 3,500 ಮಠನೂ ಸಿಗಲಾಗ್ಯ. ಅರ್ಥ ಮಾಡ್ಕೊಳ್ರಿ, ಬಹಳ ಸೂಕ್ಷ್ಮವಾದ ವಿಚಾರ. ಯಾಕಂದ್ರೆ ನಮ್ಮ ಭಾರತ ದೇಶದೊಳಗೆ ಇವತ್ತಿಗೂ ಕೂಡ ಸಂಸ್ಕಾರ ಸಂಸ್ಕೃತಿ ಅಂತ ಉಳಿದದ ಅಂತಂದ್ರೆ ಮಠ ಮಂದಿರದೊಳಗೆ ಮಾತ್ರ ಉಳಿದದ, ಸ್ವಾಮಿಗಳಿಂದ ಮಾತ್ರ ಉಳಿದದ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಆ ಕಾರಣಕ್ಕಾಗಿ ಈ ಸುಂದರವಾಗಿರುವಂತ ಪರಂಪರೆಯ ನಿರಂಜನ ಪರಂಪರೆಯ ಪೀಠಾರೋಹಣ ಕಾರ್ಯಕ್ರಮವನ್ನ ನಾವೆಲ್ಲರೂ ಕೂಡ ತನು ಮನ ಧನದಿಂದ ನಾವು ಕೂಡ ನೀವು ಕೂಡ ಮಾಡೋಣ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸ್ತಾ, ವಿಶೇಷವಾಗಿ ಮಾರ್ಚ್ 7, 8, 9 3 ದಿನ ವಿಶೇಷ ಕಾರ್ಯಕ್ರಮಗಳಿರ್ತಾವ. ಈ ಕಾರ್ಯಕ್ರಮಗಳು ಏನ್ ಇರ್ತಾವ್ರಿ ಅಂತಂದ್ರೆ ಏನು ವ್ಯರ್ಥವಾಗಿರುವಂತ ಕಾರ್ಯಕ್ರಮಗಳು ನಿಮ್ ತಲೆಯಾಗಿರ್ಲಿ. ವ್ಯರ್ಥವಾಗಿರುವಂತ ಕಾರ್ಯಕ್ರಮ ಅಂತೂ ನಾವಂತೂ ಮಾಡೋದಿಲ್ಲ, ಅದು ನಾವು ಕೂಡ ಒಪ್ಪೋದಿಲ್ಲ. ಮತ್ತೆ ಎಂತ ಕಾರ್ಯಕ್ರಮ ಅಂತಂದ್ರೆ 1ನೇ ದಿವಸ ರೈತ ಸಮಾವೇಶ ಇರ್ತದ, 2ನೇ ದಿವಸ ಸರ್ವಧರ್ಮ ಸಮ್ಮೇಳನ ಇರ್ತದ, 3ನೇ ದಿವಸ ಮಹಿಳಾ ಗೋಷ್ಠಿ ಇರ್ತದ. ಮಹಿಳಾ ಗೋಷ್ಠಿ ಅಂದ್ರೆ ಸರಿಸುಮಾರು ಒಂದು 5,000 ಮುತ್ತೈದರಿಗೆ ಉಡಿ ತುಂಬುವಂತ ಕಾರ್ಯಕ್ರಮ. ನಮ್ಮ ನಿಂಬರಿಗೆ ಒಳಗಿರುವಂತ ಹೆಣ್ಣು ಮಕ್ಕಳು ಅಂದ್ರೆ ನಿಂಬರಿಗೆ ತವರು ಮನೆಯಾಗಿರುವಂತ ಹೆಣ್ಣು ಮಕ್ಕಳು ಕರ್ನಾಟಕದ ರಾಜ್ಯದ ಯಾವುದೇ ಮೂಲೆ ಇರ್ಲಿ ಅಥವಾ ಅಕ್ಕಪಕ್ಕದ ನೆರೆ ರಾಜ್ಯದಿಂದ ಇರ್ಲಿ, ಎಲ್ಲರಿಗೂ ಕೂಡ ಪೂಜ್ಯ ಗುರುಗಳು ತವರಿನ ಕರೆಯೋಲೆ ಅನ್ನುವಂತ ಒಂದು ಪತ್ರ ಬರೀತಾರೆ. ಆ ತವರಿನ ಕರೆಯೋಲೆ ಮೂಲಕ ಎಲ್ಲರಿಗೂ ಕೂಡ ಉಡಿ ತುಂಬಿಕೊಳ್ಳಕ ತವರ ಮನೆಗೆ ಬರಬೇಕನ್ನುವಂತ ಪತ್ರವನ್ನ ಬರೆದು ಅವರೆಲ್ಲರಿಗೂ ಕೂಡ ಕರ್ಕೊಂಡು ಸರಿ ಸುಮಾರು ನಿಂಬರಿಗೆ ಒಳಗಿರುವಂತ ತವರು ಮನೆ, ನಿಂಬರಿಗೆ ತವರು ಮನೆ ಆಗಿರುವಂತ ಎಲ್ಲಾ ಹೆಣ್ಣು ಮಕ್ಕಳು ಕೂಡ ಮಾರ್ಚ್ 9ನೇ ತಾರೀಕು ಎಲ್ಲಿರ್ತಾರ ಅಂದ್ರೆ ಅದು ಹುಚ್ಚೇಶ್ವರನ ಅಂಗಳದೊಳಗೆ ಉಡಿ ತುಂಬಿಕೊಳ್ತಿರ್ತಾರ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ಹೆಮ್ಮೆಯಿಂದ ಹೇಳ್ತೀನಿ. ನಾವು 5,000 ಅಂತ ಅನ್ಕೊಂಡಿವಿ. ದೊಡ್ಡ ಊರು ಇರೋದ್ರಿಂದ ಅದು 10,000 ಆಗ್ಬೋದು, 8,000 ಆಗ್ಬೋದು, ಹೆಚ್ಚು ಆಗ್ಬೋದು, ಪ್ರಶ್ನೆ ಅದಲ್ಲ. ಆದ್ರೂ ಕೂಡ ನಾವು 5,000 ಅನ್ಕೊಂಡಿವಿ. ಎಷ್ಟಾಗ್ತದೆ ಇಷ್ಟು ಮಂದಿಗೆ ಉಡಿ ತುಂಬೋದು, ಇಷ್ಟು ಮಂದಿಗೆ ಕರಿಗಡಬ, ಇಷ್ಟು ಮಂದಿಗೆ ದಂಡಿ, ಅದು ಬಹಳ ವ್ಯವಸ್ಥಿತವಾಗಿ ನಾವೆಲ್ಲರೂ ಕೂಡ ಸೇರಿ ನೀವೆಲ್ಲರೂ ಕೂಡ ಮಾಡೋಣ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸಿ, 10ನೇ ತಾರೀಕಂತೂ ಏನೂ ಇರೋದಿಲ್ಲ. ಮತ್ತೆ ರೈತ ಸಮಾವೇಶ ಅಂತಂದ್ರೆ ನಮ್ಮ ರಾಜ್ಯದೊಳಗ ರೈತರ ಪರವಾಗಿ ಚಿಂತನೆ ಮಾಡುವಂತ ಸ್ವಾಮಿಗಳನ್ನ ಮತ್ತು ರೈತನ ಪರವಾಗಿರುವಂತ ಚಿಂತನೆಗಳು, ರೈತನಿಗಾಗಿ ಏನಾದ್ರೂ ಕೊಡುಗೆ ಕೊಟ್ಟಿರುವಂತ ಹೋರಾಟಗಾರರು ಬಹಳಷ್ಟು ಜನ ಇದ್ದಾರೆ. ಅಂತವರನ್ನ ಕರೆಸಿ ಸಮಾವೇಶ ಮಾಡುವಂತ ಕಾರ್ಯಕ್ರಮ ರೈತ ಸಮಾವೇಶ ಆಗ್ತದೆ. ಸರ್ವಧರ್ಮ ಸಮ್ಮೇಳನ ಏನು ಅಂತಂದ್ರೆ ಎಲ್ಲಾ ಧರ್ಮದೊಳಗಿರುವಂತ ಧರ್ಮ ಗುರುಗಳನ್ನ ಒಬ್ಬೊಬ್ಬರನ್ನ ಕರೆಸಿ ಅವರವರ ಧರ್ಮದ ಬಗ್ಗೆ ಹೇಳೋದು. ಸ್ವಾಮಿ ವಿವೇಕಾನಂದವ್ರೆ ಹೆಂಗ ಚಿಕಾಗೋ ಒಳಗೆ ಅದ್ಭುತವಾಗಿರುವಂತ ನಮ್ಮ ಹಿಂದೂ ಧರ್ಮದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ ಹೆಂಗೆ ಹೇಳಿದ್ರು, ಆ ರೀತಿ ಒಳಗೆ ನಮ್ಮ ನಿಂಬರಿಗೆ ಒಳಗನು ಕೂಡ ಮತ್ತೆ 2025 ಸರ್ವಧರ್ಮ ಸಮ್ಮೇಳನ ನಡೀತದ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದೊಳಗೆ ತಿಳಿಸಕ್ಕೆ ಇಚ್ಛಾ ಪಡ್ತೇನೆ. ಇನ್ನು ವಿಶೇಷವಾಗಿ ಆ ರೈತ ಸಮಾವೇಶ ದಿನದಂದೇನೆ ಯೋಧರಿಗೆ ಸನ್ಮಾನ ಇರ್ತದೆ. ನಮ್ಮ ಆಳಂದ ತಾಲೂಕಿನೊಳಗಿರುವಂತ ಎಷ್ಟು ಜನ ರಿಟೈರ್ಡ್ ಯೋಧರಿದ್ದಾರೆ ಆ ಎಲ್ಲಾ ಯೋಧರಿಗೂ ಕೂಡ ಸನ್ಮಾನ ಇರ್ತದೆ. ಎಸ್ಪೆಷಲಿ ಅವ್ರಿಗೆ ಯಾರಿಂದ ಇರ್ತದಂದ್ರೆ ನಮ್ಮ ನಿಂಬರಿಗೆ ಒಳಗೆ ಎಷ್ಟು ಜನ ಯೋಧರದಾರ ಅವರಿಂದ ಅವರೆಲ್ಲರಿಗೂ ಕೂಡ ಸನ್ಮಾನ ಇರ್ತದೆ ಅನ್ನುವಂತ ಕಾರ್ಯಕ್ರಮ. ಯಾಕಂದ್ರೆ ಈ ಪಟ್ಟಾಧಿಕಾರ ಅನ್ನುವಂಥದ್ದು ಇಡೀ ಭಾರತ ಮಾತೆನೇ ಇಲ್ಲಿ ಬಂದಿರಬೇಕು. ಆ ರೀತಿಯಾಗಿರುವಂತ ಕಾರ್ಯಕ್ರಮವನ್ನ ಪೂಜ್ಯ ಗುರುಗಳ ಆಯೋಜನೆಯನ್ನ ನಿಮ್ಮ ಸಣ್ಣ ವಯಸ್ಸವ್ರದ್ದು